ಹರಿ ಓಂ. ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿಧಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ಚಾರ್ವಪೂರ್ವಪದಶ್ರೇಣೀಂ ದುರ್ವಾಗ್ಗರ್ವಾಪಹಾರಿಣೀಂ ಸರ್ವೇಷ್ಟಕಾರಿಣೀಮುರ್ವೀಂ ಕುರ್ವೇ ಸರಸಭಾರತೀ. ಹರಿ ಓಂ. ಮಹಾಲಕ್ಷ್ಮೀ ದೇವಿಯ ಪರಶುಕ್ಲತ್ವ ಸಮರ್ಥನೆಯನ್ನ ವಾದಿರಾಜ ಗುರುಸಾರ್ವಭೌಮರು ನಮಗೆ ಮಾಡಿಕೊಡ್ತಾ ಇದ್ದಾರೆ. ಅನೇಕ ಯುಕ್ತಿಗಳನ್ನ ರಾಜರು ಹೇಳಿದ್ರು. ವೈಕುಂಠ ಸ್ವರೂಪ ಅವಳು ಇತ್ಯಾದಿಯಾಗಿ ಅನೇಕ ಯುಕ್ತಿಗಳನ್ನ ನಿರೂಪಣೆ ಮಾಡಿ ಇನ್ನೂ ಅನೇಕ ಯುಕ್ತಿಗಳನ್ನ ಮಹಾಲಕ್ಷ್ಮೀ ದೇವಿಯ ಪರಶುಕ್ಲತ್ವದ ಬಗ್ಗೆ ನಮಗೆ ನಿರೂಪಣೆ ಮಾಡಿಕೊಡ್ತಾ ಇದ್ದಾರೆ. ಪರಾರ್ಥಂ ಅಸುರಚ್ಛೇತ್ತುಃ ದಾರಾನ್ ಕೋಹ್ಯಸುರಸ್ಪೃಶೇತ್ ಯಾ ಮಾತಾ ಸರ್ವಲೋಕಸ್ಯ ಸಾ ಶ್ರೀಸ್ವರಮಣಂ ವಿನಾ ಪುತ್ರಭೂತಾನಿಮಾನ್ ಜೀವಾನ್ ಕಥಂ ವಾ ಕಾಮಯೇದ್ವದ ಯಂ ಕಾಮಯೇತಂತಮುಗ್ರಂ ಕೃಣೋಮೀತ್ಯಾದಿನಾಖಿಲಾನ್ ಸುರಾನ್ ನಿರಾಕೃತ್ಯ ಮಮ ಯೋನಿರಪ್ಸ್ವಿತಿ ಯಾ ಜಗೌ ಸ್ವಯಂ ಹಿ ಕೃತದೇವಾನ್ ಸಾ ಕಥಂ ಸ್ವೀಕುರುತೆ ವದ. ರಾಜರು ಈ ಶ್ಲೋಕದಲ್ಲಿ ಅಂಬ್ರಣಿ ಸೂಕ್ತ ಇತ್ಯಾದಿಯಾಗಿ ಅನೇಕ ತತ್ವಾರ್ಥ ಗರ್ಭಿತವಾದಂತಹ ವಿಷಯಗಳ ನಿರೂಪಣೆ ಮಾಡ್ತಾ ಇದ್ದಾರೆ. ಈಗ ನಾರಾಯಣ ಬೇಕಾದಷ್ಟು ಅವತಾರಗಳನ್ನ ಭೂಮಿಯಲ್ಲಿ ಮಾಡುವುದು ಯಾಕೆ? ಮತ್ಸ್ಯ ರೂಪದಿಂದ ಇತ್ಯಾದಿಯಾಗಿ ಬೇಕಾದಷ್ಟು ರೂಪಗಳಿಂದ ಭಗವಂತ ಭೂಮಿಯಲ್ಲಿ ಅವತಾರ ಮಾಡುವಂಥದ್ದು ದುಷ್ಟ ದೈತ್ಯರನ್ನ ಸಂಹಾರ ಮಾಡೋದಕ್ಕೆ. ಅಸುರರ ಸಂಹಾರ ಮುಖ್ಯವಾದ ಉದ್ದೇಶ. ಯೋಗ್ಯರಾದ ವ್ಯಕ್ತಿಗಳಿಗೆ ತತ್ವಜ್ಞಾನ ಕೊಡೋದು, ಧರ್ಮ ಸ್ಥಾಪನೆ ಮಾಡೋದು, ಸಾತ್ವಿಕರನ್ನ ಉದ್ಧಾರ ಮಾಡೋದು ಒಂದು ಮುಖ ದೇವರ ಅವತಾರಕ್ಕೆ. ಇನ್ನೊಂದು ಮುಖ ಯಾವುದು, ಇನ್ನೊಂದು ಉದ್ದೇಶ ಯಾವುದು ಅಂತಂದ್ರೆ ಅಸುರರ ಸಂಹಾರ. ಬ್ರಹ್ಮಾದಿ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ ಪ್ರಕಾರ ಆ ದೇವತೆಗಳ ಪ್ರಾರ್ಥನೆಯನ್ನ ಸ್ವೀಕಾರ ಮಾಡಿಕೊಂಡು ದೇವರೇನ್ ಮಾಡ್ತಾನೆ, ಬೇಕಾದಷ್ಟು ಅವತಾರಗಳನ್ನ ಭೂಮಿಯಲ್ಲಿ ಮಾಡಿ ದೈತ್ಯರ ವಧೆಯನ್ನ ಮಾಡ್ತಾನೆ. ಇದು ತತ್ವ. ಯಾರೋ ಪ್ರಾರ್ಥನೆ ಮಾಡಿದ್ದಕ್ಕೆ ಅವತಾರ ಮಾಡಿ ದೈತ್ಯರನ್ನ ಸಂಹಾರ ಮಾಡುವ ಭಗವಂತ ಅವನ ಹೆಂಡತಿಗೆ ಅಸುರಾವೇಶ ಆಗ್ಲಿಕ್ಕೆ ಬಿಡ್ತಾನ? ಒಳ್ಳೆ ಯುಕ್ತಿ ವಾದಿರಾಜರದ್ದು. ಆದ್ದರಿಂದ ಪರಾರ್ಥಂ ಅಸುರಚ್ಛೇತ್ತು, ಭಕ್ತರಿಗೋಸ್ಕರವಾಗಿ, ಪರ ಅಂದ್ರೆ ಬೇರೆಯವರು, ಬೇರೆಯವರಿಗೋಸ್ಕರವಾಗಿ ಅವತಾರ ಮಾಡಿ ದೈತ್ಯರ ವಧೆಯನ್ನು ಮಾಡುವಂತಹ ಭಗವಂತ ತನ್ನ ಹೆಂಡತಿಗೆ ಅಸುರಾವೇಶ ಆಗ್ಲಿಕ್ಕೆ ಬಿಡ್ತಾನೇನು? ಒಳ್ಳೆ ಯುಕ್ತಿ ನೋಡಿದು. ಅಂತಹ ಭಕ್ತರಿಗೋಸ್ಕರವಾಗಿ ಅವತಾರ ಮಾಡಿ ದೈತ್ಯರ ವಧೆಯನ್ನ ಮಾಡುವ ನಾರಾಯಣನ ಹೆಂಡತಿಯನ್ನ ಯಾವ ಅಸುರನಿಗೆ ತಾನೇ ಮುಟ್ಲಿಕ್ಕೆ ಸಾಧ್ಯ ಇದೆ? ಆದ್ದರಿಂದ ಮಹಾಲಕ್ಷ್ಮಿ ಭಗವಂತನ ವಿಷಯದಲ್ಲಿ ಶುದ್ಧಳು. ಯಾಕೆಂದ್ರೆ ಅಜ್ಞಾನ ಆರಂಭ ಆಗೋದೇ ಅಸುರಾವೇಶದಿಂದ. ದೇವರ ವಿರುದ್ಧ, ಧರ್ಮದ ವಿರುದ್ಧ, ಶಾಸ್ತ್ರಗಳ ವಿರುದ್ಧ, ಜ್ಞಾನಿಗಳ ವಿರುದ್ಧ, ಸ್ವೋತ್ತಮರ ವಿರುದ್ಧ ಮಾತಾಡುವಂತಹ ಒಂದು ವ್ಯವಸ್ಥೆ ನಮಗೆ ಬರುವಂಥದ್ದೇ ಅಸುರಾವೇಶದಿಂದ. ಆದ್ದರಿಂದ ಇಡೀ ಪ್ರಪಂಚವೇ ಲಕ್ಷ್ಮಿಯನ್ನ ಸ್ತೋತ್ರ ಮಾಡ್ತಾ ಇದೆ. ಅಂಥ ಮಹಾಲಕ್ಷ್ಮಿ ನಾನು ನಾರಾಯಣನ ದಾಸಿ ಅಂತ ಅವಳೇ ಹೇಳ್ತಾಳೆ. ಆದ್ದರಿಂದ ಅಂತಹ ಹರಿಪತ್ನಿಯಾದ ಮಹಾಲಕ್ಷ್ಮೀ ದೇವಿಯನ್ನ ಮುಟ್ಲಿಕ್ಕೆ ಯಾವ ಅಸುರನಿಗೆ ತಾನೇ ಸಾಮರ್ಥ್ಯ ಇದೆ? ಇನ್ನು ಹೇಳ್ತಾರೆ, ಭಗವಂತ ಸ್ವರಮಣ, ಅವನಿಗೆ ಮಹಾಲಕ್ಷ್ಮೀ ದೇವಿಯಿಂದಲೂ ಕೂಡ ಏನೂ ಆಗಬೇಕಾದ್ದಿಲ್ಲ. ಹಾಗಿದ್ರೂ ಕೂಡ
ಅಂತಹ ಸ್ವರಮಣನಾದ ಭಗವಂತನನ್ನ ಬಿಟ್ಟು ಇನ್ನು ಯಾರನ್ನೂ ಮಹಾಲಕ್ಷ್ಮೀ ದೇವಿ ನೋಡೋದಿಲ್ಲ. ಇಲ್ಲಿ ಇನ್ನೊಂದು ಯುಕ್ತಿ ಕೊಡ್ತಾರೆ ವಾದಿರಾಜ ಸ್ವಾಮಿಗಳು ಮಹಾಲಕ್ಷ್ಮೀ ದೇವಿಯ ಪರಶುಕ್ಲತ್ವದ ವಿಷಯದಲ್ಲಿ. ಈಗ ಲಕ್ಷ್ಮೀದೇವಿ ದೇವರ ವಿರೋಧವಾಗಿ ನಡ್ಕೊಂಡ್ಲು. ದೇವರ ವಿರುದ್ಧವಾಗಿ ಲಕ್ಷ್ಮೀದೇವಿಯ ವ್ಯಾಪಾರ ಆಯ್ತು. ನನಗೆ ನಾರಾಯಣ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಲು. ಮತ್ತೆ ನಿನಗಿನ್ಯಾರು ಇಷ್ಟ ಅಂತ ಕೇಳಿದ್ರೆ, ನಾರಾಯಣನನ್ನ ಬಿಟ್ರೆ ಬ್ರಹ್ಮಾದಿ ದೇವತೆಗಳೇ ಇರೋವಂಥದ್ದು. ನಾರಾಯಣ ಸರಿಗಿಲ್ಲಪ್ಪ, ನಾರಾಯಣನಲ್ಲಿ ದೋಷ ಇದೆ, ಅವನಲ್ಲಿ ಗುಣ ಇಲ್ಲ, ಸರಿ ನಾನು ನಾರಾಯಣನ ವಿರುದ್ಧವಾಗಿ ಹೋಗಿಬಿಡ್ತೇನೆ ಅಂದ್ರೆ, ಸರಿ ನಾರಾಯಣನ ವಿರುದ್ಧವಾಗಿ ಹೋಗ್ತಿ, ಯಾರ ಜೊತೆ ಹೋಗ್ತಿ ನೀನು? ನಾರಾಯಣ ಇಷ್ಟ ಇಲ್ಲ, ಬೇರೆ ಇನ್ಯಾರಾದ್ರೂ ನಿನಗಿಷ್ಟ ಇದ್ದಾರಾ ಅಂತ ಪ್ರಶ್ನೆ ಮಾಡಿದ್ರೆ ವಾದಿರಾಜರು ಉತ್ತರ ಕೊಡ್ತಾರೆ, ಸಾಧ್ಯನೇ ಇಲ್ಲ. ಯಾಕೆ? ಸಮಸ್ತ ಪ್ರಪಂಚಕ್ಕೂ ಸಕಲ ಜೀವರಾಶಿಗಳಿಗೂ ತಾಯಿಯಾದವಳು ಮಹಾಲಕ್ಷ್ಮಿ. ಯಾ ಮಾತಾ ಸರ್ವಲೋಕಸ್ಯ. ಆದ್ದರಿಂದ ಸಮಸ್ತ ಜೀವ ಪ್ರಪಂಚಕ್ಕೂ ಕೂಡ ಮಹಾಲಕ್ಷ್ಮೀ ದೇವಿ ತಾಯಿಯ ಸ್ಥಾನದಲ್ಲಿದ್ದಾಳೆ. ಆ ಮಾತೃಸ್ಥಾನದಲ್ಲಿ ಇರುವಂತಹ ಆ ಮಹಾನುಭಾವಳಿಗೆ ಬ್ರಹ್ಮಾದಿ ದೇವತೆಗಳೆಲ್ಲ ಏನ್ ಸಂಬಂಧ ಆಗ್ತಾರೆ? ಮಕ್ಕಳುಗಳಾಗ್ತಾರೆ. ಪುತ್ರಭೂತಾನ್ ಮಕ್ಕಳು ಇವರೆಲ್ಲ. ಬ್ರಹ್ಮರುದ್ರಾದಿ ಸಕಲ ದೇವತೆಗಳು ಮಹಾಲಕ್ಷ್ಮೀ ದೇವಿಗೆ ಮಕ್ಕಳು. ಅಂತಹ ಮಕ್ಕಳ ಮೇಲೆ ಅವಳ್ಯಾಕೆ ಆಸೆ ಪಡ್ತಾಳ್ರಿ? ಮಕ್ಕಳನ್ನ ಯಾಕೆ ಮದುವೆ ಆಗ್ಬೇಕು ಅಂತ ಅನ್ಕೊಂತಾಳೆ ಅವಳು? ಸ್ವರಮಣನಾದ ನಾರಾಯಣನನ್ನ ಬಿಟ್ಟು ಇನ್ನು ಯಾರನ್ನ? ಆದ್ದರಿಂದಲೇ ಭಗವಂತ ಗಂಡ ಅನ್ನಿಸಿಕೊಳ್ತಾನೆ. ಯಾರಿಗೆ? ಮಹಾಲಕ್ಷ್ಮೀ ದೇವಿಗೆ ಮಾತ್ರ. ದೇವರಿನ್ ಯಾರಿಗೂ ಪತಿಯಲ್ಲ. ಮಹಾಲಕ್ಷ್ಮೀ ದೇವಿ ಹೆಂಡತಿ ಅಂತ ಅನ್ನಿಸ್ಕೊಳ್ತಾಳೆ. ಯಾರಿಗೆ? ಭಗವಂತನಿಗೆ ಮಾತ್ರ. ನಾರಾಯಣ ಅವಳೊಬ್ಬಳಿಗೆ ಗಂಡ, ಮಹಾಲಕ್ಷ್ಮಿ ಅವನೊಬ್ಬನಿಗೆ ಪತ್ನಿ. ಇದು ಅವರಿಬ್ಬರ ಸಂಬಂಧ. ಆದ್ದರಿಂದ ಬ್ರಹ್ಮಾದಿ ದೇವತೆಗಳೆಲ್ಲ ಮಹಾಲಕ್ಷ್ಮೀ ದೇವಿಗೆ ಮಕ್ಕಳಿದ್ದ ಹಾಗೆ. ಮಕ್ಕಳನ್ನ ಆಸೆ ಪಡೋದಿಲ್ಲ, ಮಕ್ಕಳನ್ನ ಮದುವೆ ಆಗೋದಿಲ್ಲ. ಆದ್ದರಿಂದ ವಾದಿರಾಜರಂತಾರೆ, ಮಹಾಲಕ್ಷ್ಮೀ ದೇವಿಯಲ್ಲಿ ದೋಷ ಹೇಳಬೇಕು ಅಂತ ಪ್ರಯತ್ನ ಪಡ್ತಾ ಇದೆಯಲ್ಲಪ್ಪ ದುರ್ವಾದಿ. ವದ ಕಥಂ ವಾ ಕಾಮಯೇದ್ವದ. ಲಕ್ಷ್ಮೀ ದೇವಿಯಲ್ಲಿ ದೋಷವೇನಾದ್ರೂ ಇದೆಯಾ? ಹುಡುಕು, ತೋರಿಸು. ಓಪನ್ ಕ್ವಶನ್ ಮಾಡ್ತಾರೆ ವಾದಿರಾಜರು. ಮಹಾಲಕ್ಷ್ಮೀ ದೇವಿಯಲ್ಲಿ ದೋಷ ತೋರಿಸು ನೋಡೋಣ ನೀನು ಅಂತಾರೆ. ಹುಡುಕಿದ್ರೂ ದೋಷ ಇಲ್ಲ ಲಕ್ಷ್ಮೀ ದೇವಿಯಲ್ಲಿ. ಅಷ್ಟು ಮಾತ್ರ ಅಲ್ಲ, ಪ್ರತಿನಿತ್ಯ ನಾವು ದೇವರ ಪೂಜೆ ಮಾಡುವಾಗ ನಿರ್ಮಾಲ್ಯ ವಿಸರ್ಜನೆ ಅಂತ ಮಾಡ್ತೀವಲ್ಲ, ಆ ನಿರ್ಮಾಲ್ಯ ವಿಸರ್ಜನೆ ಮಾಡುವಾಗ ಒಂದು ಸೂಕ್ತ ಹೇಳುವುದು ಒಂದು ಸಂಪ್ರದಾಯದಲ್ಲಿ ಬಂದಿದೆ. ಅಂಬ್ರಣಿ ಸೂಕ್ತ ಅಂತ ಅದನ್ನ ಕರಿತೇವೆ. ಆ ಅಂಬ್ರಣಿ ಸೂಕ್ತದಲ್ಲಿ ಮಹಾಲಕ್ಷ್ಮೀ ದೇವಿ ತನ್ನ ಸಾಮರ್ಥ್ಯದ ಬಗ್ಗೆ ಹೇಳ್ಕೊಳ್ತಾಳೆ. ನಾನು ಎಂಥವಳು ಅಂತ ಹೇಳುವಾಗ, ಯಂಕಾಮಯೇ ತಂತ ಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ. ಆ ಶ್ರುತಿವಾಕ್ಯವನ್ನು ತಗೊಳ್ತಾರೆ ವಾದಿರಾಜರಲ್ಲಿ. ಅವಳು ಲಕ್ಷ್ಮೀ ದೇವಿಯ ಸಾಮರ್ಥ್ಯ ಏನು ಗೊತ್ತಾ? ಯಾರನ್ನ ನಾನು ಉಗ್ರ ಅಂದ್ರೆ ರುದ್ರ ಪದವಿಗೆ ತರಬೇಕು ಅಂತ ಅಪೇಕ್ಷೆ ಪಡ್ತೇನೋ ಅವರನ್ನ ರುದ್ರ ಪದವಿಯಲ್ಲಿ ಕೂಡಿಸ್ತೇನೆ. ಯಾರನ್ನ ಬ್ರಹ್ಮ ಪದವಿಯಲ್ಲಿ ತಂದು ಕೂಡಿಸ್ಬೇಕು ಅಂತ ಅಪೇಕ್ಷೆ ಪಡ್ತೇನೋ ಅವರನ್ನು ತಂದು ಬ್ರಹ್ಮನನ್ನಾಗಿ ಮಾಡ್ತೇನೆ. ತಮ್ಮ ಋಷಿಂ, ಯಾರನ್ನ ಬೃಹಸ್ಪತಿ ಪದವಿಗೆ ಕೂಡಿಸ್ಬೇಕು ಅಂತ ಅನ್ಕೊಳ್ತೇನೋ ಅವನನ್ನ ಬೃಹಸ್ಪತಿ ಪದವಿಯಲ್ಲಿ ತಂದು ಕೂಡಿಸ್ಬಿಡ್ತೇನೆ ನಾನು. ಸಮಸ್ಯೆ ಬರುತ್ತೆ ನಮ್ಗಿಲ್ಲಿ. ಯಂಕಾಮಯೇ, ಯಾರ ಮೇಲೆ ನನಗಿಷ್ಟ ಆಗುತ್ತೋ ಅವ್ರನ್ನ ಕೂಡಿಸ್ತೀನಿ ಅಂತಂದ್ರೆ ಬ್ರಹ್ಮ ಪದವಿಗೆ ಯೋಗ್ಯರಾದ ಜೀವರನ್ನೇ ಕೂಡಿಸೋದು, ರುದ್ರ ಪದವಿಗೆ ಯೋಗ್ಯರಾದ ಜೀವರನ್ನೇ ಕೂಡಿಸೋದು, ಬೃಹಸ್ಪತಿ ಪದವಿಗೆ ಯೋಗ್ಯರಾಗಿರ್ತಕ್ಕ ಜೀವರನ್ನೇ ಆ ಪದವಿಯಲ್ಲಿ ತಂದು ಕೂಡಿಸೋದು ಮಹಾಲಕ್ಷ್ಮಿ. ಲಕ್ಷ್ಮಿಯ ಸಾಮರ್ಥ್ಯ ಅದು. ಅಂದ್ರೆ ಯಾರ್ಯಾರನ್ನೋ ತಂದು ಕೂಡಿಸ್ಬಿಡ್ತಾಳೆ ಅಂತ ಅರ್ಥ ಅಲ್ಲ. ಅಂದ್ರೆ ಮಹಾಲಕ್ಷ್ಮೀ ದೇವಿಗೆ ಬ್ರಹ್ಮ ಪದವಿಯನ್ನ, ರುದ್ರ ಪದವಿಯನ್ನ, ಬೃಹಸ್ಪತಿ ಪದವಿಯನ್ನ ಕೊಡುವಂತಹ ಸಾಮರ್ಥ್ಯ ಇದೆ. ಇದರರ್ಥ ಏನು ಗೊತ್ತಾ? ಸಕಲ ದೇವತೆಗಳ ಸೃಷ್ಟಿ, ಸಕಲ ದೇವತೆಗಳ ವ್ಯಾಪಾರ,
ಆ ದೇವತೆಗಳನ್ನ ಅವರವರ ಜಾಗದಲ್ಲಿಟ್ಟು ಅವರವರನ್ನ ನೋಡ್ಕೊಳ್ಳೋದು ನನ್ನ ಅಧೀನ ಅಂತ ಲಕ್ಷ್ಮಿ ಹೇಳ್ತಾ ಇದ್ದಾಳೆ. ನಾನು ಯಾರು ಗೊತ್ತಾ? ಯಂಕಾಮಯೇ ತಂತ ಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ ಅಹಂ ರುದ್ರಾಯ ಧನುರಾತನೋಮಿ ಬ್ರಹ್ಮದ್ವಿಷೇ ಶರವೇ ಹಂತವಾವು. ಅವ್ರು ಹೇಳುವಂತ ಮಾತುಗಳು ಎಲ್ಲ ನನ್ನ ಕಂಟ್ರೋಲ್ ಇದ್ದಾರೆ. ಬ್ರಹ್ಮದೇವರಿಂದ ಆರಂಭ ಮಾಡಿಕೊಂಡು ಸಮಸ್ತ ಪ್ರಪಂಚ ನನ್ನ ಕಂಟ್ರೋಲ್ ಅಲ್ಲಿದೆ. ಅವರೆಲ್ಲ ನನಗಿಂತ ತುಂಬಾ ಕೆಳಗಿದ್ದಾರೆ. ನನ್ನ ಹತ್ತಿರಕ್ಕೆ ಬರ್ಲಿಕ್ಕೆ ಯೋಗ್ಯತೆ ಇಲ್ಲ ಅವರಿಗೆ. ಆದ್ದರಿಂದ ನಾನು ನಾರಾಯಣನನ್ನ ಬಿಟ್ಟು ಬ್ರಹ್ಮ ನಾನೇ ಸೃಷ್ಟಿ ಮಾಡಿದ ಕೆಲಸ ನಾನೇ ಕೊಟ್ಟು ನಾನೇ ಕಾಪಾಡ್ತಾ ಇರುವಂತಹ ಬ್ರಹ್ಮಾದಿಗಳ ಮೇಲೆ ನಾನು ಆಸೆ ಪಡ್ಲಿಕ್ಕಾಗುತ್ತಾ? ಲಕ್ಷ್ಮಿ ಹೇಳ್ತಾಳೆ ನೋಡಿ. ಹಾಗಾದ್ರೆ ಲಕ್ಷ್ಮೀ ಕೇಳ್ತಾರೆ, ಅಲ್ಲಮ್ಮ ನಿನಗಿಷ್ಟು ಸಾಮರ್ಥ್ಯ ಬಂತಲ್ಲ, ಬ್ರಹ್ಮ ಪದವಿ ಕೊಡ್ತೀಯಾ, ಯೋಗ್ಯ ಜೀವರಿಗೆ ರುದ್ರ ಪದವಿಯಲ್ಲಿ ಕೂಡಿಸ್ತೀಯಾ, ಬೃಹಸ್ಪತಿ ಪದವಿಯಲ್ಲಿ ಕೂಡಿಸ್ತೀಯಾ, ಸಮಸ್ತ ಪ್ರಪಂಚವನ್ನು ನಿನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದಿ. ಹಾಗಾದ್ರೆ ನೀನೇ ಸರ್ವೋತ್ತಮಳಾಗ್ಬಿಡಲ್ಲ ಅಂತ ಯಾರಾದ್ರೂ ಕೇಳಿದ್ರೆ ಅವಳಂತ ಹಳೆ ಸಾಧ್ಯನೇ ಇಲ್ಲ, ನೋ ಚಾನ್ಸ್. ಹಾಗಂತ ಎಲ್ಲವೂ ನನ್ನ ಕಂಟ್ರೋಲ್ನಲ್ಲಿದೆ ಅಂತ ಮಾತ್ರಕ್ಕೆ ನಾನು ಸರ್ವೋತ್ತಮಳಲ್ಲ. ನನಗೆ ಕಾರಣನಾಗಿರ್ತಕ್ಕಂಥವನು, ನನ್ನನ್ನು ಕಂಟ್ರೋಲ್ ಮಾಡತಕ್ಕಂಥವನು ಒಬ್ಬ ಇದ್ದಾನೆ. ಯಾರಿದ್ದ? ಎಲ್ಲಿದ್ದಾನೆ ಅವನು? ಅವಳು ಹೇಳ್ತಾಳೆ, ಮಮ ಯೋನಿರಪ್ಸ್ವ ಅಂತಃ ಸಮುದ್ರೇ. ಮಮ ಯೋನಿಹಿ, ನನಗೆ ಕಾರಣ. ಕಾರಣ ಅಂತಂದ್ರೆ ನನಗೆ ಎಲ್ಲವನ್ನ ಕೊಟ್ಟು ಅನುಗ್ರಹವನ್ನ ಮಾಡಿದ ಭಗವಂತ ಎಲ್ಲಿದ್ದಾನೆ? ನನ್ನ ಸ್ವಾಮಿ, ನನಗೆ ವಿಶೇಷವಾದ ಆನಂದವನ್ನ ಕೊಡತಕ್ಕಂಥ ಭಗವಂತ ಎಲ್ಲಿದ್ದಾನೆ ಅಂದ್ರೆ ಅಂತಃ ಸಮುದ್ರೇ, ಸಮುದ್ರದ ಮಧ್ಯದಲ್ಲಿ ಮಲಗಿದ್ದಾನೆ. ಸಮುದ್ರದ ಮಧ್ಯದಲ್ಲಿ ಮಲಗಿರೋನು ಅಂದ್ರೆ ಯಾರು? ಬ್ರಹ್ಮದೇವರ, ರುದ್ರದೇವರ, ಮನ್ಮಥನ, ಗರುಡಾನ, ಶೇಷಾನ, ಇಂದ್ರಾನ? ಯಾರಿದ್ದಾರೆ? ನಾರಾಯಣ ಬಿಟ್ರೆ ಅಂಬಸ್ಯ ಪಾರೇ ಭುವನಸ್ಯ ಮಧ್ಯೆ ನಾಕಸ್ಯ ಪೃಷ್ಠೇ ಮಹತೋ ಮಹೀಯಾನ್ ಅಂತ ಸರ್ವೋತ್ತಮನಾದ ಭಗವಂತನ ಮಹಾವೈಭವ ನಿರೂಪಣೆ ಮಾಡುವಾಗ ನಾರಾಯಣ ಸೂಕ್ತ, ಮಹಾನಾರಾಯಣೋಪನಿಷತ್ತು, ಅಪಾರೇ ಅಂಬಸಿ, ಅಪಾರವಾದ ಸಮುದ್ರದ ಮಧ್ಯದಲ್ಲಿ ಮಲಗಿದ್ದಾನೆ ಅಂತ. ಅದರಿಂದ ಉಪನಿಷತ್ತುಗಳಲ್ಲಿ, ಶಾಸ್ತ್ರಗಳಲ್ಲಿ ದೇವರೆಲ್ಲಿದ್ದಾನೆ, ಸರ್ವೋತ್ತಮನಾದ ಭಗವಂತ ಯಾರು ಅಂತ ದೇವರ ಒಂದು ಪರಿಚಯವನ್ನ ಮಾಡಿಕೊಡಿ ಅಂತ ಶಾಸ್ತ್ರ ಕೇಳಿದ್ರೆ ಅದು ಹೇಳೋದು ಅದೇ, ಸಮುದ್ರದ ಮಧ್ಯದಲ್ಲಿ ಯಾರು ಮಲಗಿದ್ದಾನೋ ಅವನೇ ದೇವರು. ಈಸಿಯೆಸ್ಟ್ ಆದ ದೇವರ ಬಗ್ಗೆ ನಿರೂಪಣೆ ಇದು. ಯಾರು ಸಮುದ್ರದ ಮಧ್ಯದಲ್ಲಿ ಮಲಗಿದ್ದಾನೋ ಅವನನ್ನ ಸರ್ವೋತ್ತಮ ಅಂತ ಕರೀತಾರೆ. ಲಕ್ಷ್ಮಿ ಅದೇ ಹೇಳಿದ್ಲು, ಮಮಯೋನಿರಪ್ಸ್ವ ಅಂತ ಸಮುದ್ರೆ. ನನಗೆ ಕಾರಣನಾದಂತಹ ಸರ್ವೋತ್ತಮ ನಾರಾಯಣ ಕ್ಷೀರ ಸಮುದ್ರದ ಮಧ್ಯದಲ್ಲಿ ಮಲಗಿದ್ದಾನೆ. ಅವನು ಸರ್ವೋತ್ತಮ ಇದ್ದಾನೆ. ನನ್ನನ್ನ ಮೊದಲು ಮಾಡಿಕೊಂಡು ಎಲ್ಲರನ್ನ ಕಂಟ್ರೋಲ್ ಮಾಡತಕ್ಕಂಥವನು ನಾರಾಯಣನೇ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರುವೇ ನಮಃ. ಈ ತತ್ವವನ್ನ ಶ್ರೀಮದಾಚಾರ್ಯ ನಿರೂಪಣೆ ಮಾಡಿದ್ದು ಉಪನಿಷತ್ ಭಾಷ್ಯದ ಮಂಗಳಾಚರಣದಲ್ಲಿ. ಲಕ್ಷ್ಮೀನೇ ಹೇಳುವಂತ ಮಾತು, ಬೇರೆ ಯಾರದ್ದೋ ಮಾತಲ್ಲ ಇದು, ಲಕ್ಷ್ಮೀನೇ ಹೇಳ್ತಾಳೆ. ಆದ್ದರಿಂದ ಎಲ್ಲ ದೇವತೆಗಳನ್ನ ಬಿಟ್ಟು ಬ್ರಹ್ಮಾದಿ ಸಕಲ ದೇವತೆಗಳು ನನ್ನ ಕಂಟ್ರೋಲ್ನಲ್ಲಿದ್ದಾರೆ ಅನ್ನುವಂತಹ ತತ್ವವನ್ನ ಹೇಳಿ ನನ್ನನ್ನ ಕಂಟ್ರೋಲ್ ಮಾಡತಕ್ಕಂತಹ ನನಗೆ ಕಾರಣನಾದಂತಹ ವ್ಯಕ್ತಿ ಸಮುದ್ರದಲ್ಲಿ ಮಲಗಿದ್ದಾನೆ ಅಂತ ಅವನ ಮಹಾಮಹಿಮೆಯನ್ನ ನಿರೂಪಣೆ ಮಾಡತಕ್ಕಂತಹ ಮಹಾಲಕ್ಷ್ಮಿ ತಾನೇ ಸೃಷ್ಟಿ ಮಾಡಿದ, ತಾನೇ ಅವರವರಿಗೆ ಯೋಗ್ಯವಾದ ಪದವಿಯನ್ನು ಕೊಟ್ಟು ಕಾಪಾಡ್ತಾ ಇರತಕ್ಕಂತ ಬ್ರಹ್ಮಾದಿ ದೇವತೆಗಳನ್ನ ತನ್ನ ಪತಿ ಗಂಡ ಅಂತ ಹ್ಯಾಕ್ ಸ್ವೀಕಾರ ಮಾಡ್ತಾಳೆ? ನೀವ್ ಹ್ಯಾಕ್ ಕಲ್ಪನೆ ಮಾಡ್ತೀರಿ ಆ ತತ್ವವನ್ನ? ಆದ್ದರಿಂದ ಬೇರೆಯವರಿಗೋಸ್ಕರವಾಗಿ ಅವತಾರ ಮಾಡಿ ದೈತ್ಯರ ವಧೆ ಮಾಡುವ ಭಗವಂತನ ಹೆಂಡತಿಯನ್ನ ಅಸುರರು ಮುಟ್ಲಿಕ್ಕೆ ಭಗವಂತ ಬಿಡ್ತಾನ ಅಂತ ಒಂದು ತತ್ವ ಯುಕ್ತಿ. ಎರಡನೇದೇನು, ಬ್ರಹ್ಮಾದಿ ಸಕಲ ಜೀವರಾಶಿಗಳು ಲಕ್ಷ್ಮಿಯ ಅಧೀನ. ಅವರ ಪದವಿ, ಅವರ ಯೋಗ್ಯತಾ, ಅವರ ಅಧಿಕಾರ, ಅವರ ಮಹಿಮೆ ಎಲ್ಲವೂ ಲಕ್ಷ್ಮಿಯ ಅಧೀನ.
ಅಂತಹ ಮಹಾಲಕ್ಷ್ಮೀ ದೇವಿ ನಾರಾಯಣನನ್ನ ಬಿಟ್ಟು ಬೇರೆ ಇನ್ಯಾರನ್ನು ಅವಳು ಬಯಸೋದಿಲ್ಲ, ಆಸೆ ಪಡೋದಿಲ್ಲ. ಇದನ್ನೇ ಆ ಸಮುದ್ರ ಮಥನ ಕಾಲದಲ್ಲಿ ಲಕ್ಷ್ಮಿ ಅವರಲ್ಲಿದ್ದಂತಹ ಒಂದೊಂದು ದೋಷಗಳನ್ನ ಹೇಳ್ತಾಳೆ. ನಾನು ಯಾಕೆ ಇತರ ದೇವತೆಗಳನ್ನ ಒಪ್ಪೋದಿಲ್ಲ ಅಂತ ಹೇಳಬೇಕಾದ್ರೆ, ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ ಸಂದಣಿಸಿವೆ ಬಹುದೋಷ ಅಂತ ವಾದಿರಾಜರು ಆ ದೇವತೆಗಳ ದೋಷಗಳನ್ನ ತಿಳಿಸಿಕೊಡುವಾಗ ಅದೇ ರೀತಿಯಾದಂತಹ ಒಂದು ದೋಷಗಳು ಅಂದ್ರೆ, ನಾನು ಯಾಕೆ ನಾರಾಯಣನನ್ನೇ ಸ್ವೀಕಾರ ಮಾಡಿಕೊಂಡೆ ಗಂಡನನ್ನಾಗಿ ಅಂತ ಯಾವುದರಲ್ಲಿ ರುಕ್ಮಿಣೀಶ ವಿಜಯದಲ್ಲಿ ತುಂಬಾ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ. ಶಂಭು ಪುತ್ರ ಸಮಃ ಸಮೇ ಪುರರಿಪುಃ ಪೌತ್ರ ಶಶಿ ಸೋದರ ಸಿಂಧುರ್ಮೇ ಜನಕಾಯಿತೋ ಮಧುಸಖೋ ಮತ್ಸೂನುಕಲ್ಪಃ ಪ್ರಭೋ ಅಂಬಾಹಂ ಸಕಲಸ್ಯ ಚೇತಿ ಕಮಲಾ ಕೃಷ್ಣೈಕಲಗ್ನಂ ಮನೋ ಭೃಂಗಂ ದರ್ಶಯಿತುಂ ಕೃತೋಗ್ರ ಶಪಥ ಸ್ವಂ ರೂಪಮಸ್ಪಷ್ಟಯತ್. ತುಂಬಾ ಚೆನ್ನಾಗಿದೆ. ಶಂಭು ಪುತ್ರ ಸಮಃ, ಅಲ್ಲಿ ಶಂಭು ಅಂದ್ರೆ ಚತುರ್ಮುಖ ಬ್ರಹ್ಮದೇವರು ಅಂತ ಅರ್ಥ. ಇಡೀ ಪ್ರಪಂಚಕ್ಕೆ ಒಳ್ಳೆಯದನ್ನ ಮಾಡ್ತಾರೆ, ಆದ್ದರಿಂದ ಬ್ರಹ್ಮದೇವರಿಗೆ ಶಂಭು ಅಂತ ಹೆಸರು. ವೈಷ್ಣವಾನಾಂ ಯಥಾ ಶಂಭು ಅಂತೆಲ್ಲ ಉಲ್ಲೇಖಗಳಿದೆ. ನಾನು ಬ್ರಹ್ಮದೇವರನ್ನ ಯಾಕೆ ಇಷ್ಟಪಡ್ಲಿಲ್ಲ ಅಂತಂದ್ರೆ, ನನಗವನು ಮಗ. ಪುರರಿಪುಹು ಪೌತ್ರ, ತ್ರಿಪುರಾಸುರರನ್ನ ವಧೆ ಮಾಡಿದಂತಹ ಶಿವನನ್ಯಾಕೆ ಇಷ್ಟಪಡ್ಲಿಲ್ಲ ಅಂದ್ರೆ, ನನಗೆ ಮೊಮ್ಮಗ ಅವನು. ತುಂಬಾ ಚೆನ್ನಾಗಿದ್ದಾನೆ, ಒಳ್ಳೆ ಕಳೆಯಾಗಿದೆ ಮುಖದಲ್ಲಿ. ಚಂದ್ರ ಅಂದ್ರೆ ಚಂದ್ರ ನನ್ನ ತಮ್ಮ ಆಗ್ಬೇಕ್ರಿ ಅವನು. ಶಶಿ ಸೋದರ, ಚಂದ್ರ ನನ್ನ ತಮ್ಮ ಆಗ್ಬೇಕು. ಇನ್ನು ಒಳ್ಳೆ ಸಂಪತ್ತಿರೋ ಅಂತ ಹುಡುಗನ್ನ ಮದುವೆ ಆಗ್ಬೇಕು. ಸಂಪತ್ತು ರತ್ನಾಕರ ಸಮುದ್ರನ ಮದುವೆ ಆಗು ಅಂದ್ರೆ ಸಿಂಧುರ್ಮೇ ಜನಕಾಯಿತ, ವರುಣ ನಮ್ಮಪ್ಪ ನಾನು ಹುಟ್ಟು ಬಂದಿದ್ದ ಜಾಗ ಅದು. ಸರಿ, ಇನ್ನು ಮಧುಸಖ ಮನ್ಮಥ, ಒಳ್ಳೆ ರೂಪ ಇದೆ, ಅವನ್ಯಾಕೆ ನೀನು ಮದುವೆ ಆಗಿಲ್ಲ ಅಂತ ಲಕ್ಷ್ಮಿ ಕೇಳಿದ್ರೆ ಅವಳಂತಾಳೆ, ಅವಳು ನನ್ನ ಮಗನೇ, ಮತ್ಸೂನು ಕಲ್ಪ. ಇಡೀ ಪ್ರಪಂಚಕ್ಕೆ ನಾನು ತಾಯಿ, ಆದ್ದರಿಂದ ನನ್ನ ಮನಸ್ಸು ಕೃಷ್ಣನ ಪಾದ ಕಮಲವನ್ನ ಬಿಟ್ರೆ ಬೇರೆ ಕಡೆ ಇಲ್ಲ ಅನ್ನೋದನ್ನು ತೋರಿಸ್ತಾ ಲಕ್ಷ್ಮಿ ತನ್ನ ಸ್ವರೂಪವನ್ನ ಪ್ರಕಟ ಮಾಡಿದಳು ಅಂತ ಹೇಳಿ ವಾದಿರಾಜ ಸ್ವಾಮಿಗಳು ತುಂಬಾ ಚೆನ್ನಾಗಿ ಹೇಳ್ತಾರೆ. ಅಧಿಕೃತ್ಯಾಹಂ ಉಮೇಶ ಹಂಸ ಗಮನೌ ಸ್ವರ್ಗೇಶ್ವರಾಗ್ನಿ ಭವತ್ ಸೂಕ್ತಾಸಕ್ತ ಹೃದಂಗ ಲೋಕಮಖಿಲಂ ದೇವೌಘಮಾನ್ಯಾನ್ ಮುನೀನ್ ಸಚ್ಚಾಸ್ತ್ರಾಧ್ವನಿಕೋ ವಿದಾನಪಿ ಬುಧಾನ್ ತ್ವಯ್ಯೇವ ಯತ್ ಸತ್ಸ್ಪೃಹ ವಿಶ್ವಾಧೀಶ್ವರತಾನ್ ಭವಘ್ನ ಭವತಸ್ತನ್ನಿಶ್ಚಿನೋಮಿ ಪ್ರಭೋಳು ಅಂತಾಳೆ. ರುಕ್ಮಿಣೀ ದೇವಿ ಬರೆದ ಪ್ರೇಮದ ಪತ್ರ, ಆ ಪ್ರೇಮದ ಪತ್ರವನ್ನ ವ್ಯಾಖ್ಯಾನ ಮಾಡುವಾಗ ವಾದಿರಾಜ ಗುರು ಸಾರ್ವಭೌಮರು ಹೇಳಿದಂತಹ ಪರಮಾದ್ಭುತವಾದಂತಹ ವಿಷಯಗಳಿದೆಲ್ಲ. ರುಕ್ಮಿಣೀಶ ವಿಜಯವನ್ನು ಪಾಠ ಮಾಡುವಾಗ ಅನುಸಂಧಾನ ಮಾಡೋಣ. ಧಿಕೃತ್ಯಾಹಂ ಉಮೇಶ ಹಂಸಗಮನವು. ಉಮೇಶ ಪಾರ್ವತೀಪತಿ, ಹಂಸಗಮನ ಹಂಸವಾಹನನಾದ ಬ್ರಹ್ಮದೇವರು, ಸ್ವರ್ಗೇಶ್ವರ ಇಂದ್ರ, ಅಗ್ನಿ, ಎಲ್ಲ ದೇವತೆಗಳನ್ನ, ದೇವತೆಗಳು ಕೂಡ ಗೌರವ ಕೊಡುವಂತಹ ಮಹಾನುಭಾವರಾದ ಋಷಿಗಳನ್ನ, ಸಚ್ಚಾಸ್ತ್ರಾಧ್ವನಿ ಕೋವಿದಾನ್, ಸಚ್ಚಾಸ್ತ್ರದ ಮಾರ್ಗದಲ್ಲಿ ವಿಶೇಷವಾಗಿ ಪಾಂಡಿತ್ಯವನ್ನು ಪಡೆದ ಜ್ಞಾನಿಗಳನ್ನ, ಮುನಿಗಳನ್ನ, ಇವರೆಲ್ಲರನ್ನ ನಾನು ಯಾಕೆ ಬಿಟ್ಟೆ ಅಂದ್ರೆ, ಅವರೆಲ್ಲರಿಗೂ ಜ್ಞಾನ ಬಂದದ್ದು, ಯೋಗ್ಯತೆ, ಸ್ಥಾನ ಎಲ್ಲ ನನ್ನಿಂದ. ಆದ್ದರಿಂದ ಸ್ವಾಮಿ, ನಾನು ನಿನ್ನ ಅಧೀನಳಾಗಿದ್ದೇನೆ. ಇದೇ ಅಂಬ್ರಣಿ ಸೂಕ್ತದ ಅನುವಾದ. ಮಮಯೋನಿರಪ್ಸು ಅಂತಃ ಸಮುದ್ರೇ. ಅಂಥ ಮಹಾಲಕ್ಷ್ಮೀ ದೇವಿ ದೇವರನ್ನ ಬಿಟ್ಟು ಬೇರೆ ಇನ್ಯಾರ, ತಾನೇ ಸೃಷ್ಟಿ ಮಾಡಿದ ದೇವತೆಗಳನ್ನ ತಾನೇ ಗಂಡನನ್ನಾಗಿ ಸ್ವೀಕಾರ ಮಾಡಿಕೊಳ್ಳಿಕ್ಕಾಗತ್ತಾ? ಆದ್ದರಿಂದ ಮಹಾಲಕ್ಷ್ಮೀ ದೇವಿ ಭಗವಂತನ ವಿಷಯದಲ್ಲಿ ಶುದ್ಧಳು, ಶುಕ್ಲಳು. ಇದಕ್ಕೆ ವೇದವೇ ಸಾಕ್ಷಿ, ಪುರಾಣಗಳು ಸಾಕ್ಷಿ, ಮಹಾಭಾರತ ರಾಮಾಯಣಗಳು ಸಾಕ್ಷಿ. ಹರೌ ವಿರೋಧಂ ಸಾ ದೇವಿ ಕುರುತೇನ ಕದಾಚನ ಸರ್ವಾಲಂಕಾರ ಭರಿತೆ ಸರ್ವಲೋಕ ಮನೋಹರೆ ಸರ್ವೋತ್ತಮೇ ಸತಿ ಮನಃ ಕುರ್ವೀತಾನ್ಯತ್ರ ಸಾ ಕಥಂ ಕಿಂಚ ಯತ್ರಾಸ್ತಿ ಸಾ ದೇವಿ ತತ್ರ ಭರ್ತಾಪಿ ವರ್ತತೆ.
ವ್ಯಾಪ್ತತ್ವಾದುಭಯೋಸ್ತಸ್ಮಾತ್ ನಿತ್ಯಂ ಭರ್ತ್ರಾ ಸಹ ಸ್ಥಿತಾಂ ಕಃ ಪಶ್ಯೇತ್ ಕಸ್ಪೃಶೇದ್ಯಸ್ಯ ಚಕ್ರಂ ಶ್ರೀ ಕಿಲ ದುರ್ಜಯ. ಭಗವಂತನ ಭಗವಂತನ ವಿಷಯದಲ್ಲಿ ಮಹಾಲಕ್ಷ್ಮೀ ದೇವಿ ಯಾವಾಗಲೂ ವಿರೋಧ ಮಾಡೋದಿಲ್ಲ. ಮತ್ತೆ ಮತ್ತೆ ನಾವು ಲಕ್ಷ್ಮೀ ದೇವಿಯ ಪೂಜೆ ಮಾಡಬೇಕಾದ್ರೆ, ಅವಳ ಹೆಸರನ್ನ ಹೇಳಿ ನಮಸ್ಕಾರ ಮಾಡಬೇಕಾದ್ರೆ, ಸ್ತೋತ್ರ ಮಾಡಬೇಕಾದ್ರೆ, ಅವಳ ಆರಾಧನೆ ವ್ರತಗಳನ್ನ ಮಾಡಬೇಕಾದ್ರೆ ಅವಳ ಸ್ವರೂಪದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ನಮಸ್ಕಾರ, ಪೂಜೆ, ಪಾರಾಯಣ, ಪ್ರಾರ್ಥನೆ, ಅರ್ಚನೆ ಎಲ್ಲ ಮಾಡಿದಾಗ ಸಾರ್ಥಕ ಆಗುತ್ತೆ. ಅದಕ್ಕೋಸ್ಕರ ಈ ಗ್ರಂಥ ಓದಬೇಕು. ಯಾವತ್ತಿಗೂ ಶ್ರೀಹರಿಯಲ್ಲಿ ವಿರೋಧವನ್ನ ಮಾಡೋದಿಲ್ಲ. ಯಾಕೆ ವಿರೋಧ ಮಾಡ್ಬೇಕು ಹೇಳಿ? ಒಂದು ಹೆಣ್ಮಗಳು ಇಷ್ಟಪಡೋದೇನು? ನನ್ನ ಗಂಡ ವಿದ್ಯಾವಂತನಾಗಿರ್ಬೇಕು, ಬುದ್ಧಿವಂತನಾಗಿರ್ಬೇಕು, ಶ್ರೀಮಂತನಾಗಿರ್ಬೇಕು, ಸುಂದರನಾಗಿರ್ಬೇಕು, ನಾನು ಹೇಗಿದ್ದೀನೋ ನನಗೆ ತಕ್ಕನಾಗಿ ಇರಬೇಕು ಅನ್ನೋ ಅಪೇಕ್ಷೆ. ಇಲ್ಲಿ ಸ್ವಾಮಿ ಹೇಗಿದ್ದಾನೆ? ಸರ್ವಾಲಂಕಾರ ಭರಿತ. ಅರ್ಥ ಆಗತ್ತೆ. ಸರ್ವಲೋಕ ಮನೋಹರ, ಅಷ್ಟು ಸುಂದರ ಸ್ವರೂಪ. ಅಷ್ಟು ಮಾತ್ರ ಅಲ್ಲ, ಇವನಿಗೆ ಸಮಾನನಾದ ಪುರುಷ ಲೋಕದಲ್ಲೇ ಯಾರೂ ಇಲ್ಲ. ಸರ್ವೋತ್ತಮ ಅಲ್ವಾ? ಒಳ್ಳೆ ಅಲಂಕಾರ ಮಾಡ್ಕೊಂಡಿದ್ದಾನೆ, ಮನೋಹರವಾದ ಸ್ವರೂಪ ಇದೆ, ಸರ್ವೋತ್ತಮನಾಗಿದ್ದಾನೆ. ಅಂತಹ ಗಂಡನನ್ನ ಬಿಟ್ಟು ಬೇರೆಯವರಲ್ಲಿ ಯಾಕಿಡ್ತಾಳೆ ಮಹಾಲಕ್ಷ್ಮೀ ದೇವಿ? ಅಷ್ಟು ಮಾತ್ರ ಅಲ್ಲ, ಇವಳು ಎಲ್ಲಿರ್ತಾಳೋ ಅಲ್ಲಿರ್ತಾನವನು. ಯತ್ರಾಸ್ತಿ ಸಾದೇವಿ ತತ್ರ ಭರ್ತಾಪಿ ವರ್ತತೆ. ಲಕ್ಷ್ಮೀದೇವಿಯನ್ನ ಬಿಟ್ಟು ಒಂದು ನಿಮಿಷ ಭಗವಂತ ಇರೋದಿಲ್ಲ. ಇವಳು ಗಂಡನನ್ನ ಬಿಟ್ಟಿರೋದಿಲ್ಲ, ಗಂಡನೂ ಇವಳನ್ನ ಬಿಟ್ಟಿರೋದಿಲ್ಲ. ಇವಳು ಎಲ್ಲೇ ಇರ್ಲಿ ಅಲ್ಲೇ ದೇವರಿರ್ತಾನೆ. ಅಷ್ಟು ಅನ್ಯೋನ್ಯವಾಗಿ ತನ್ನನ್ನು ನೋಡ್ಕೊಳ್ತಾ ಇರತಕ್ಕಂತಹ ಗಂಡನನ್ನ ಬಿಟ್ಟು ಸರ್ವೋತ್ತಮ, ಸರ್ವಲೋಕ ಮನೋಹರ, ಸರ್ವಾಲಂಕಾರ ಭೂಷಿತನಾದ ಸ್ವಾಮಿಯನ್ನ ಬಿಟ್ಟು ಬೇರೆಯವರಲ್ಲಿ ಯಾಕಿಡ್ತಾಳ್ರಿ ಮನಸ್ಸವಳು? ಇಬ್ಬರು ವ್ಯಾಪ್ತರು, ವ್ಯಾಪ್ತತ್ವಾತು ಉಭಯೋ. ಇವಳನ್ನ ಎಲ್ಲೆಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾನೆ ನಮಗೆಲ್ಲ ಗೊತ್ತು. ತೊಡೆಯಲ್ಲಿ ಮಲಗಿಸ್ಕೊಂಡಿದ್ದಾನೆ, ಕೂಡಿಸ್ಕೊಂಡಿದ್ದಾನೆ, ಎದೆಯಲ್ಲಿ ಇಟ್ಕೊಂಡಿದ್ದಾನೆ. ವ್ಯಾಪ್ತತ್ವಾದು ಭಯೋ. ಇವರಿಬ್ರು ಸರ್ವತ್ರ ಸರ್ವ ದೇಶಗಳಲ್ಲಿ, ಸರ್ವ ಕಾಲಗಳಲ್ಲಿ ಸಮಸ್ತವಾಗಿ ವ್ಯಾಪ್ತರಾಗಿರ್ತಕ್ಕಂತಹ ವ್ಯಕ್ತಿಗಳು ಲಕ್ಷ್ಮೀನಾರಾಯಣರು. ಇದಕ್ಕಿಂತ ಇನ್ನು ಈಸಿಯೆಸ್ಟ್ ಆಗಿ ಈ ತತ್ವವನ್ನ ಹೇಳಲಿಕ್ಕೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ, ವಾದಿರಾಜರನ್ನು ಬಿಟ್ರೆ. ಎಷ್ಟು ಸುಲಭದಲ್ಲಿ ನಮಗೆ ತತ್ವೋಪದೇಶ ಮಾಡ್ತಾ ಇದ್ದಾರೆ. ದೇವಿಯನ್ನ ಚೆನ್ನಾಗಿ ಯಥಾರ್ಥ ಜ್ಞಾನ ಪಡೆಯಿರಿ, ದೇವತೆಗಳ ಬಗ್ಗೆ, ತತ್ರ ಪರಶುಕ್ಲತ್ರಯರ ಬಗ್ಗೆ ಯಥಾರ್ಥವಾದ ಜ್ಞಾನ ಇರ್ಬೇಕು. ನಮ್ಮ ಪರಶುಕ್ಲತ್ರಯರು ಅನ್ನೋ ಗುಂಪಿದೆ ಅಂತಾನೆ ನಮಗೆ ಗೊತ್ತಿರಲ್ಲ ಎಷ್ಟೋ ಜನಕ್ಕೆ. ಹಂಗೆ 50-60 ವರ್ಷ ಕಳೆದೇ ಬಿಟ್ಟಿರ್ತಾರೆ. ಪರಶುಕ್ಲತ್ರಯರು ಅಂತ ಬೇರೆ ಇದ್ದಾರೇನ್ರಿ ಅಂತ. ನಮಗೇನಿಲ್ಲ ಅಂದ್ರು ವಾದಿರಾಜರ ಆರಾಧನೆ ಬಂದು ಹಯಗ್ರೀವ ಮಾಡಿದಾರ ವಾದಿರಾಜರ ಆರಾಧನೆಗೆ? ವಾದಿರಾಜರ ಆರಾಧನೆ ಹಯಗ್ರೀವ ಇಲ್ವಾ? ನಮ್ ಜೀವನ ಹಾಗೆ. ರಾಯರ ಆರಾಧನೆ, ಗ್ರಂಥಗಿಂತ ಎಲ್ಲ ಮಾತೇ ಬೇಡ, ನಮಗ್ ಗ್ರಂಥವೇ ಬೇಡ. ನಮಗೆ ಅಲಂಕಾರ, ಅಭಿಷೇಕ, ವೈಭವ, ದುಡ್ಡು, ಊಟ, ಅಲಂಕಾರ ಪಂಕ್ತಿ ಆಗ್ಬಿಟ್ರೆ ಸಾಕು. ಯಾರಿಗ್ ಪ್ರೀತಿ ಆಗತ್ರಿ ಅದೆಲ್ಲ? ಅವರು ಬರೆದ ಗ್ರಂಥಗಳನ್ನ 2 ಅಕ್ಷರ ಅಧ್ಯಯನ ಮಾಡದೆ, ತಿಳ್ಕೊಳ್ಳದೆ ಅವ್ರಿಗೆ ಎಷ್ಟು ನಮಸ್ಕಾರ ಮಾಡಿದ್ರು ಕೂಡ ನಮಗವರು ಒಲಿಯೋದಿಲ್ಲ. ಶೂದ್ರಾದಿಗಳಿಗೆ ಅನುಗ್ರಹ ಮಾಡಬಹುದು, ಪಾಪ ಅವರ ಯೋಗ್ಯತೆ ಅಷ್ಟೇ. ನಾವು ಅವರ ಶಿಷ್ಯ ಪರಂಪರೆಯಲ್ಲಿ ಬಂದು ಅವರು ಬರೆದ ಗ್ರಂಥಗಳನ್ನ ಓದಲಿಕ್ಕೆ, ಶ್ರವಣ ಮಾಡ್ಲಿಕ್ಕೆ ಅಧಿಕಾರ ಪಡೆದ್ರೂ ಕೂಡ ನಾವು ಅದನ್ನ ಓದ್ದೆ ಸೇವಾ ಮಾಡ್ತೀನಿ, ಪ್ರದಕ್ಷಿಣೆ ನಮಸ್ಕಾರ ಮಾಡ್ತೀನಿ ಅಂದ್ರೆ ಗುರುಗಳು ನಮಗೆ 100% ಸಂತೃಪ್ತಿಯಿಂದ ಅನುಗ್ರಹ ಮಾಡಲ್ಲ. ಯಾಕೆ ಮಾಡಲ್ಲ? ಇದೇ ಕಾರಣಕ್ಕೆ, ಓದಯ್ಯ ನಾನು ಕೊಟ್ಟಿದ್ದನ್ನ ಅಂತ. ಲಕ್ಷ್ಮೀದೇವಿ ಬಗ್ಗೆ ಇಷ್ಟು ವಿಸ್ತಾರವಾಗಿ ಪರಿಕಲ್ಪನೆ, ಚಿಂತನೆ, ಯಥಾರ್ಥವಾದ ಜ್ಞಾನ ಯಾರು ಕೊಡ್ತಾರೆ ಹೇಳಿ ನಮಗೆ? ವ್ಯಾಪ್ತತ್ವಾದುಭಯೋಸ್ತಸ್ಮಾತ್. ವ್ಯಾಪ್ತರು, ಸರ್ವ ದೇಶಗಳಲ್ಲಿ, ಸರ್ವ ಕಾಲಗಳಲ್ಲಿ ವ್ಯಾಪ್ತರಾಗಿದ್ದಾರೆ ಇವರಿಬ್ರು. ಇವಳು ಗಂಡನ ಜೊತೆಲೇ ಇರ್ತಾಳೆ, ಗಂಡ ಇವಳು ಜೊತೆಲೇ ಇರ್ತಾನೆ. ಇಂತಹ ದೇವಿಯನ್ನ ಮೂಲ ರೂಪದಲ್ಲಾಗ್ಲಿ, ಅವತಾರ ರೂಪದಲ್ಲಾಗ್ಲಿ ಯಾವ ಅಸುರನಿಗಾದ್ರೂ ಮುಟ್ಲಿಕ್ಕಾಗತ್ತಾ? ನೀವೇ ಆಲೋಚನೆ ಮಾಡ್ರಿ ಅಂತಾರೆ ವಾದಿರಾಜರು. ಇಂತಹ ದೇವಿಯನ್ನ
ಮುಟ್ಟೋದಲ್ಲ, ಮುಟ್ಟುತ್ತೀನಿ ಅಂತ ಕನಸಿನಲ್ಲೂ ಕಲ್ಪನೆ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಸಮಸ್ತ ದೈತ್ಯರನ್ನ ನಾಶ ಮಾಡುವ ಭಗವಂತನ ಸುದರ್ಶನ ಚಕ್ರದ ಅಭಿಮಾನಿನಿಯಾಗಿ ಸುದರ್ಶನ ಚಕ್ರದ ರೂಪದಲ್ಲಿ ನಿಂತಿರತಕ್ಕಂಥವಳು ಇವಳೇ ಲಕ್ಷ್ಮಿ, ದುರ್ಗಾ ರೂಪದಿಂದ. ಯಸ್ಯ ಕರಾಳೋಳಂ ಚಕ್ರಂ, ಯಮಕ ಭಾರತದಲ್ಲಿ ಹೇಳ್ತಾರೆ ಆಚಾರ್ಯರು, ಭಗವಂತನ ಕೈಯಲ್ಲಿರತಕ್ಕಂಥ ಚಕ್ರ ಬೇರೆ ಯಾರು ಅಲ್ಲ, ಮಹಾಲಕ್ಷ್ಮಿ. ಸುದರ್ಶನ ಚಕ್ರ ರೂಪದಿಂದ ಭಗವಂತ ಇದ್ದಾನೆ. ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭಾ ಅಂತ ನಾವೇ ನಿತ್ಯ ಪ್ರಾರ್ಥನೆ ಮಾಡ್ತೇವೆ. ಆ ಸುದರ್ಶನ ರೂಪದಿಂದ ಭಗವಂತನೇ ಇದ್ದಾನೆ. ಒಂದು ರೂಪದಿಂದ. ಇನ್ನೊಂದು ರೂಪದಿಂದ ಆ ಚಕ್ರಕ್ಕೆ ಅಭಿಮಾನಿನಿಯಾಗಿ ಮಹಾಲಕ್ಷ್ಮಿ ಇದ್ದಾಳೆ. ಇನ್ನು ಭರತ ಪ್ರದ್ಯುಮ್ನ, ಅವನು ಭಗವಂತನ ಚಕ್ರಾಭಿಮಾನಿನಿಯೇ. ಚಕ್ರ ಅಭಿಮಾನಿ, ಮಾನಿನಿಯಲ್ಲ. ಆದ್ದರಿಂದ ಭಗವಂತನ ಚಕ್ರಕ್ಕೆ, ಸುದರ್ಶನ ಚಕ್ರಕ್ಕೆ ಅಭಿಮಾನಿಯಾಗಿರತಕ್ಕಂಥವಳು ದುರ್ಗಾದೇವಿ. ಆದ್ದರಿಂದ ಅಂತಹ ದುರ್ಗಾದೇವಿಯನ್ನ ಅಸುರ ಮುಟ್ಟಿ ಭಗವಂತನಿಂದ ದೂರ ಬರುವಂತೆ, ಲಕ್ಷ್ಮಿಗೆ ದೋಷ ಬರುವಂತೆ ಮಾಡ್ಲಿಕ್ಕಾಗತ್ತಾ? ದುರ್ಜಯ ಅವಳು. ಅವಳನ್ನ ಗೆಲ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಅವಳ ಸ್ಪರ್ಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ವೈಭವ ಮಹಾಲಕ್ಷ್ಮೀ ದೇವಿಯದ್ದು. ತದ್ಧಿ ಹರಿಯ ಪ್ರಿಯಂ ದೇವಂ ದಾನವಂ ವಾನುಧಾವತಿ ನಮ್ರಂ ರಕ್ಷತ್ಯನಮ್ರಂತು ದಿಧಕ್ಷತಿ ದಹತ್ಯಪಿ ಶಿರಶ್ಚಿನತ್ತಿ ಸ್ವಾಂ ಶಕ್ತಿಂ ವ್ಯನಕ್ತಿ ಕಿಲ ಲೀಲಯ ಈದೃಕ್ಚಕ್ರಸ್ವರೂಪಾಂತಾಂ ಭೀಷಯೇತ್ ದೂಷಯೇಚ್ಚಕಃ. ಸುದರ್ಶನ ಚಕ್ರದ ವೈಭವ, ಮಹಾಲಕ್ಷ್ಮಿ ಅಭಿಮಾನಿನಿಯಾದ ಭಗವತ್ ಚಕ್ರದ ವೈಭವ ಹೇಗಿದೆ? ಆ ಭಗವಂತನ ಚಕ್ರದ ಕೆಲಸ ಏನ್ ಮಾಡುತ್ತೆ? ಹರಿ ಅಪ್ರಿಯಂ ದೇವಂ ದಾನವಂ ವಾ ಅನುಧಾವತಿ. ಭಗವಂತನಿಗೆ, ಭಗವಂತನ ಭಕ್ತರಿಗೆ ವಿರೋಧ ಮಾಡುವಂತ ವ್ಯಕ್ತಿ, ಅವನು ದೇವತೆನೇ ಆಗ್ಲಿ ದೈತ್ಯನೇ ಆಗ್ಲಿ, ಅವನನ್ನ ಅಟ್ಟಿಸ್ಕೊಂಡು ಹೋಗುತ್ತೆ ಚಕ್ರ, ಫಾಲೋ ಮಾಡ್ಕೊಂಡು ಹೋಗತ್ತೆ. ಆದ್ರೆ ಆ ವ್ಯಕ್ತಿ ಭಗವಂತನನ್ನ, ಭಗವಂತನ ವಿರೋಧಿಗಳನ್ನ, ಅಂದ್ರೆ ಭಗವಂತನ ಭಕ್ತರನ್ನ ವಿರೋಧ ಮಾಡಿದಂತಹ ವ್ಯಕ್ತಿ ಸಾತ್ವಿಕನಾಗಿ ಚಕ್ರಕ್ಕೆ ನಮಸ್ಕಾರ ಮಾಡಿದ್ರೆ, ತಪ್ಪಾಯ್ತು ನಂದು ಅಂತ ಕ್ಷಮಾ ಕೇಳಿ ನಮಸ್ಕಾರ ಮಾಡಿದ್ರೆ ಅವನನ್ನ ಕಾಪಾಡುತ್ತೆ. ಅನಮ್ರಂ ಅಹಂಕಾರ ತೋರಿಸಿದ್ರೆ ಇದೇನು ಅಂತಂದ್ರೆ ಸುಟ್ಟು ಬೂದಿ ಮಾಡಿಬಿಡುತ್ತೆ. ಇದಕ್ಕೆ ಉದಾಹರಣೆ ಯಾರು? ದುರ್ವಾಸರು, ಅಂಬರೀಷರ ವೈಭವ ಅಲ್ವಾ? ತಮನ್ವಧಾವತ್ ಭವದ್ರಥಾಂಗಂ ದಾವಾಗ್ನಿರುದ್ಭೂತ ಶಿಖೋ ಯಥಾಹಿಂ ಅಂತ 9ನೇ ಸ್ಕಂದ ಭಾಗವತದಲ್ಲಿ ಹೇಳ್ತಾರೆ. ಅಂಬರೀಷನ ಮೇಲೆ ಸಿಟ್ಟು ಮಾಡ್ಕೊಂಡ್ಬಿಟ್ರು ದುರ್ವಾಸರು. ದ್ವಾದಶಿ ವಿಷಯದಲ್ಲಿ ಕೃತ್ಯ ಒಂದು ನಿರ್ಮಾಣ ಮಾಡಿಬಿಟ್ರು. ತನ್ನ ಭಕ್ತನಾದ ಅಂಬರೀಷನ ಮೇಲೆ ದುರ್ವಾಸರು ವಿರೋಧ ಮಾಡಿದ್ದು ನೋಡಿ ಚಕ್ರ ಕಳಿಸ್ಬಿಟ್ಟ ಭಗವಂತ. ಚಕ್ರ ಅಟ್ಟಿಸ್ಕೊಂಬಂತವ್ರನ್ನ, ಚಕ್ರ ಫಾಲೋ ಮಾಡ್ಕೊಂಡು ಬಂತು. ಎಲ್ಲಾ ಕಡೆ ಓಡ್ತಾರೆ, ಕೈಲಾಸಕ್ಕೆ ಹೋದ್ರು, ಬ್ರಹ್ಮಲೋಕಕ್ಕೆ ಹೋದ್ರು, ಕೊನೆ ವೈಕುಂಠಕ್ಕೆ ಹೋದ್ರು, ಇಲ್ಲ. ಅವಾಗ ಅಂಬರೀಷ ಚಕ್ರವನ್ನ ಪ್ರಾರ್ಥನೆ ಮಾಡ್ದ. ಇತಿ ಸಂಸ್ತುವತೋ ರಾಜ್ಞೋ ವಿಷ್ಣು ಚಕ್ರಂ ಸುದರ್ಶನಂ ಅಂತ ಭಾಗವತ ಹೇಳುತ್ತೆ. ಚಕ್ರವನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದ ಅಂಬರೀಷ ದುರ್ವಾಸರನ್ನ ಕಾಪಾಡುತ್ತದೆ. ಯಾಕೆ? ದುರ್ವಾಸರು ವಿಷ್ಣು ಭಕ್ತರು, ಮಹಾದೇವತೆಯಾದ ರುದ್ರದೇವರ ಅಂಶ ಸಂಭೂತರು, ಅಂಥವರನ್ನೇ ಬಿಡ್ಲಿಲ್ಲ. ಆದ್ದರಿಂದ ಚಕ್ರಕ್ಕೆ ಅಭಿಮಾನಿನಿಯಾಗಿರತಕ್ಕ ದುರ್ಗಾದೇವಿ ವಿಷ್ಣುವನ್ನ, ವಿಷ್ಣು ಭಕ್ತರನ್ನ ದ್ವೇಷ ಮಾಡತಕ್ಕಂಥವನು ದೇವತೆಯೇ ಆಗ್ಲಿ ಅವನನ್ನ ಬಿಡೋದಿಲ್ಲ. ಅದೇ ಆ ವ್ಯಕ್ತಿ ಪ್ರಾರ್ಥನೆ ಮಾಡಿಕೊಂಡ್ರೆ ರಕ್ಷಣೆ ಮಾಡತ್ತೆ. ಅವ ಸರಿ ಇಲ್ಲ ಅಂತಂದ್ರೆ ದಿಧಕ್ಷತಿ, ಸುಟ್ಟು ಬೂದಿ ಮಾಡಿಬಿಡತ್ತೆ. ಕೃಷ್ಣನ ವಿರೋಧದಲ್ಲಿ ಪೌಂಡ್ರಕ ವಾಸುದೇವ ಓಡಿ ಬರ್ತಾನೆ. ಒಂದೊಂದಕ್ಕೊಂದೊಂದು ಕಥೆ ಇದೆ ಭಾಗವತದಲ್ಲಿ. ಪೌಂಡ್ರಕ ವಾಸುದೇವ ಹಾಗೆ ಹೀಗೆ ಅಂತ ಅವನ ಕಥೆ ನಮ್ಗೆಲ್ಲ ಗೊತ್ತಿದೆ. ಅವನೇನ್ ಮಾಡ್ದ? ಅವನು ಚಕ್ರ ಇಟ್ಕೊಂಡಿದ್ದ ಕೈಯಲ್ಲಿ. ದೇವ್ರೇನ್ ಮಾಡ್ದ? ಸುದರ್ಶನ ಚಕ್ರ ಪ್ರಯೋಗ ಮಾಡ್ತಾ ಇದ್ದ ಹಾಗೆ ಪೌಂಡ್ರಕ ವಾಸುದೇವನ ತಲೆ ಕತ್ತರಿಸಾಕ್ಬಿಡ್ತು. ಕತ್ತರಿಸ್ತಾ ಇದ್ದ ಹಾಗೇನೆ
ಅವನಿಗೆ ಸಪೋರ್ಟ್ ಮಾಡಬೇಕು ಅಂತ ಕಾಶಿ ದೇಶದ ರಾಜನಾಗಿರ್ತಕ್ಕ ಸುದಕ್ಷಿಣ ಅವನು ಶಿವನ ಅನುಗ್ರಹದಿಂದ ಒಂದು ಕೃತ್ಯವನ್ನ ಪ್ರಯೋಗ ಮಾಡಿ ಕಳಿಸ್ಬಿಟ್ಟ. ಚಕ್ರ ಏನ್ ಮಾಡ್ತು, ಆ ಕೃತ್ಯವನ್ನು ನಾಶ ಮಾಡಿ ಇಡೀ ಕಾಶಿ ನಗರವನ್ನೇ ಸುಟ್ಟು ಬೂದಿ ಮಾಡಿಬಿಡ್ತು. ದಗ್ಧಾ ವಾರಾಣಸೀಂ ಸರ್ವಾಂ ವಿಷ್ಣು ಚಕ್ರಂ ಸುದರ್ಶನಂ. ದಶಮಸ್ಕಂದ ಭಾಗವತದಲ್ಲಿ ಬರುವಂತಹ ಕಥೆ ಇದು. ಕಾಶಿ ಪಟ್ಟಣವನ್ನ ಪೂರ್ಣವಾಗಿ ಸುಟ್ಟು ಬೂದಿ ಮಾಡಿಬಿಡ್ತು. ಸುದಕ್ಷಿಣನನ್ನ ಸಂಹಾರ ಮಾಡಿತು. ಪೌಂಡ್ರಕ ವಾಸುದೇವನ ತಲೆ ಕತ್ತರಿಸಿ ಬಿಡ್ತು. ಯೋಗ್ಯರಾಗಿದ್ರೂ ಕೂಡ, ರುದ್ರಾಂಶ ಸಂಭೂತರಾಗಿದ್ರೂ ಕೂಡ ಭಕ್ತನ ವಿರೋಧ ಮಾಡಿದ್ದಕ್ಕೆ ಅಟ್ಟಿಸ್ಕೊಂಡು ಹೋಯ್ತು, ಭಯ ಪಡಿಸ್ತು. ಸ್ತೋತ್ರ ಮಾಡಿ ನಮಸ್ಕಾರ ಮಾಡಿದ್ದ ಕಾಪಾಡ್ತು. ಮತ್ತೆ ಇನ್ನು ಮುಂದಕ್ಕೆ ಶಿರಶ್ಚಿನತ್ತಿ, ತಲೆ ಕತ್ತರಿಸಿ ಬಿಡ್ತು. ಶಿಶುಪಾಲಾದಿಗಳ ತಲೆಯನ್ನ ಕತ್ತರಿಸಿ ಬಿಸಾಕಿಬಿಡ್ತು. ಶಿರಹ ಕ್ಷುರಾಂತ ಚಕ್ರೇಣ ಜಗಾರಾಪತತೋ ರಿಪೋಹೋ, ಅತ್ಯಂತ ಶಾರ್ಪ್ ಆಗಿರತಕ್ಕ ಚಕ್ರದಿಂದ ಶಿಶುಪಾದನ ತಲೆಯನ್ನ ಕತ್ತರಿಸಿ ಬಿಡ್ತು. ಈ ಪ್ರಕಾರವಾಗಿ ಲೀಲೆಯಿಂದ ತನ್ನ ಶಕ್ತಿಯನ್ನ ತೋರಿಸುವಂತಹ ಸುದರ್ಶನ ಚಕ್ರದ ವೈಭವ ಹೀಗಿದೆ. ಇಂತಹ ಚಕ್ರಸ್ವರೂಪಿಣಿಯಾದ ಈದೃಕ್ ಚಕ್ರಸ್ವರೂಪ, ಇಂತಹ ದೇವತೆಯನ್ನೂ ಬಿಡದ ಯೋಗ್ಯನಾದ ದೇವತೆಯನ್ನ ಕಾಪಾಡುವಂತಹ, ನಮಸ್ಕಾರ ಮಾಡದ ಅಯೋಗ್ಯರಾದಂತಹ ಶತ್ರುಗಳನ್ನ ತಲೆ ಕತ್ತರಿಸುವ, ಸರ್ವನಾಶ ಮಾಡುವ, ಅವರ ಊರುಗಳನ್ನ ಸುಟ್ಟು ಭಸ್ಮ ಮಾಡುವ, ಲೀಲೆಯಿಂದ ತನ್ನ ಶಕ್ತಿಯ ವೈಭವವನ್ನು ತೋರಿಸುವಂತಹ ಸುದರ್ಶನ ಚಕ್ರದ ಅಭಿಮಾನಿನಿಯಾದ ಮಹಾಲಕ್ಷ್ಮೀ ದೇವಿಯನ್ನ ಹೆದರಿಸಲಿಕ್ಕೆ, ಅಂತಹ ಮಹಾಲಕ್ಷ್ಮೀ ದೇವಿಯನ್ನ ಮುಟ್ಟಲಿಕ್ಕೆ, ಅಂಥ ಮಹಾಲಕ್ಷ್ಮೀ ದೇವಿಗೆ ದೋಷವನ್ನ ಉಂಟು ಮಾಡಲಿಕ್ಕೆ ಯಾವ ಅಸುರರಿಗೆ ಸಾಮರ್ಥ್ಯ ಇದೆ? ಇಷ್ಟು ಸುಲಭದಲ್ಲಿ ಲಕ್ಷ್ಮೀ ಸ್ವರೂಪ ನಿರ್ಣಯ ಮಾಡ್ಕೊಳ್ಲಿಕ್ಕೆ ಆಗೋದೇ ಇಲ್ಲ. ಈ ಪ್ರಕಾರವಾಗಿ ರಾಜರಂತಾರೆ, ಇತ್ತಂ ವಿಚಾರ್ಯಮಾಣೇ ಭೂತು ಶುದ್ಧಾ ಮೂಲತನೌ ರಮಾ ಅವತಾರೇಪಿ ಶುದ್ಧೈವ ಸೇಯಂ ಮಂಗಳ ದೇವತಾ. ಈ ಪ್ರಕಾರವಾಗಿ ನೀ ವಿಚಾರ ಮಾಡ್ರಿ. ಇಲ್ಲಿ ತನಕ 29ನೇ ಶ್ಲೋಕದ ತನಕ ಲಕ್ಷ್ಮೀದೇವಿಯ ಮೂಲ ರೂಪದಲ್ಲಿ ಮಹಾಲಕ್ಷ್ಮೀ ದೇವಿ ದೋಷದೂರಳು, ದೇವರ ವಿಷಯದಲ್ಲಿ ಪರಿಶುದ್ಧಳು, ಅವಳ ಸ್ವರೂಪ ಪರಮಶುದ್ಧವಾಗಿದೆ. ಇತ್ತಂ ವಿಚಾರ್ಯಮಾಣೆ, ಇಲ್ಲಿ ತನಕ ನಾವು ವಿಚಾರ ಮಾಡಿ ವೇದಗಳನ್ನ, ಇದನ್ನ ಸಮಸ್ತ ಶಾಸ್ತ್ರಗಳನ್ನ ಪರಸ್ಪರ ವಿಮರ್ಶೆ ವಿಚಾರವನ್ನ ಮಾಡಿದ್ರಿಂದ ಬಂದ ಪ್ರಮೇಯ ಏನು? ರಮಾ ಮೂಲತನವು ಶುದ್ಧಾಭೂತ್. ಮೂಲ ರೂಪದಲ್ಲಿ ಮಹಾಲಕ್ಷ್ಮೀ ದೇವಿ ಪರಶುಕ್ಲಳು, ಭಗವಂತನ ವಿಷಯದಲ್ಲಿ ಪರಮಶುದ್ಧಳು. ಬರೀ ಮೂಲ ರೂಪದಲ್ಲಿ ಮಾತ್ರ ಅಲ್ಲ, ಇಲ್ಲಿಂದ ಅವತಾರ ರೂಪಗಳು ಲಕ್ಷ್ಮಿಯದ್ದು ಶುದ್ಧ ಅಂತ ನಿರೂಪಣೆ ಮಾಡ್ತಾರೆ. ಅವತಾರೇಪಿ ಶುದ್ಧ ಏವ, ಅವತಾರದಲ್ಲಿಯೂ ಈ ನಮ್ಮ ಮಂಗಳ ದೇವತೆಯಾದ ಮಹಾಲಕ್ಷ್ಮೀ ದೇವಿ, ಮಾಂಗಲ್ಯ ರೂಪಿಣಿಯಾದ ಮಹಾಲಕ್ಷ್ಮೀ ದೇವಿ ಬರೀ ಮೂಲ ರೂಪದಲ್ಲಿ ಮಾತ್ರ ಅಲ್ಲ, ಅವತಾರ ರೂಪದಲ್ಲಿಯೂ ಪರಮಶುದ್ಧಳಾಗಿದ್ದಾಳೆ ಅನ್ನೋದನ್ನ ಈ ಮುಂದಿನ 30ನೇ ಶ್ಲೋಕದಿಂದ ಎರಡೂ ವಿಲಾಸಗಳು ಪೂರ್ತಿ. ಈ 3ನೇ ವಿಲಾಸ ಇನ್ನು ಉಳಿದ ಶ್ಲೋಕಗಳಲ್ಲಿ, 4ನೇ ವಿಲಾಸದಲ್ಲಿ ಪೂರ್ಣವಾಗಿ ವಾದಿರಾಜ ಸ್ವಾಮಿಗಳು ಅವತಾರ ರೂಪದಲ್ಲಿ ಸೀತಾ, ರುಕ್ಮಿಣಿ, ಸತ್ಯಭಾಮ ಮೊದಲಾದ ರೂಪದಲ್ಲಿ ಮಹಾಲಕ್ಷ್ಮೀ ದೇವಿ ಪರಮಶುದ್ಧಳು ಅನ್ನುವಂತಹ ತತ್ವವನ್ನು ನಿರೂಪಣೆ ಮಾಡಿ ಆ 2 ವಿಲಾಸಗಳು ಶ್ರೀಪ್ರಿಯ ವಿಲಾಸ, ಅದನ್ನ ಭಾಗವತಾದಿ ಪುರಾಣಗಳಲ್ಲಿ, ರಾಮಾಯಣದಲ್ಲಿ, ಮಹಾಭಾರತದಲ್ಲಿ, ವೇದಗಳಲ್ಲಿ, ಬ್ರಹ್ಮಸೂತ್ರಗಳಲ್ಲಿ ಎಲ್ಲ ಕಡೆ ನಿರೂಪಣೆ ಮಾಡಿದಂತೆ ಮಹಾಲಕ್ಷ್ಮೀ ದೇವಿಯ ಪರಶುಕ್ಲತ್ವವನ್ನ ಸಮರ್ಥನೆ ಮಾಡಿ ಅದನ್ನ ಲಕ್ಷ್ಮಿಯ ಶುದ್ಧತೆಯನ್ನ ನಮಗೆ ಮನಗಾಣಿಸಿ ಲಕ್ಷ್ಮಿಯ ಅನುಗ್ರಹಕ್ಕೆ ನಮ್ಮನ್ನ ಪಾತ್ರರನ್ನಾಗಿ ಮಾಡುವಂತೆ ಮಾಡ್ತಾ ಇದ್ದಾರೆ. ಅದಾದ ನಂತರದಲ್ಲಿ ಮರುತ್ಪ್ರಿಯ ವಿಲಾಸ ಅಂತ ವಾಯುದೇವರಿಗೆ ಪ್ರೀತಿಯಾಗುವಂತಹ ವಾಯುಜೀವೋತ್ತಮತ್ವವನ್ನ, ವಾಯುದೇವರು ಮೂಲ ರೂಪದಲ್ಲಿ ಅವತಾರ ರೂಪದಲ್ಲಿ ಶುದ್ಧರು ಅನ್ನುವ ತತ್ವ ನಿರೂಪಣೆ ಮಾಡ್ತಾರೆ.
ಆ ಎಲ್ಲ ಭಾಗವನ್ನು ಕೂಡ ಇನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಇವತ್ತಿನ ಪಾಠ ಇಲ್ಲಿ ಮುಗಿಸ್ತಾ ಇದ್ದೇನೆ. ಸಮಸ್ಯೆಗಳು ಪ್ರಶ್ನೆಗಳಿದ್ರೆ ಕೇಳಬಹುದು, ಗೊತ್ತಿದ್ರೆ ಉತ್ತರ ಕೊಡುವಂತಹ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಶ್ರೀಕೃಷ್ಣಾರ್ಪಣಮಸ್ತು.